ಇವತ್ತು ನಾನು ನಿಮಗೆ ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡ್ತಾರೆ, ಹೇಗೆ ಮಾಡೋದು, ಬಿಗಿನರ್ಸಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಈಸಿಯಾಗಿ ಕಲ್ತ್ಕೊಬೋದು, ಈಸಿ ಮೆಥಡಲ್ಲಿ ಕಲ್ತ್ಕೊಬೋದು. ಇಲ್ಲಿ ಕೆಳಗಡೆ ಇಲ್ಲಿ 0.5ಗೆ ಸ್ಟಿಚ್ಚಿಂಗಿಗೆ, ಇದು ಬ್ಯಾಕ್ ಸೈಡು, ಬ್ಲೌಸ್ನ ಬ್ಯಾಕ್ ಸೈಡು 0.5 ಸ್ಟಿಚ್ಚಿಂಗಿಗೆ ಇಲ್ಲಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಬ್ಲೌಸ್ ಲೆಂತ್ ಎಷ್ಟು 14.5 ಇದೆ. 14.5ಗೆ ಇಲ್ಲಿ ಮೇಲ್ಗಡೆ ಬರುತ್ತೆ. ನಿಮಗೆ ಅರ್ಥ ಆಗಲಿಂದ ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಹೇಳ್ಕೊಡ್ತಿದ್ದೀನಿ. 14.5ಗೆ ಇಲ್ಲೊಂದು ಮಾರ್ಕ್ ಹಾಕಿ, ಅದ್ರ ಮೇಲ್ಗಡೆ 1/2 ಇಂಚು ಮಾರ್ಕ್ ಹಾಕಿ. ಯಾಕೆಂದರೆ ಇದು ಸ್ಟಿಚ್ಚಿಂಗಿಗೆ ಇಲ್ಲಿ 1/2 ಇಂಚು ಸ್ಟಿಚ್ಚಿಂಗಿಗೆ ಹೋಗುತ್ತೆ, ಹಾಗಾಗಿ ಅದ್ರ ಮೇಲ್ಗಡೆ 1/2 ಇಂಚು ಸ್ಟಿಚ್ಚಿಂಗ್ ಹಾಕಿದ್ದೀನಿ. ನೆಕ್ಸ್ಟ್ ಶೋಲ್ಡರ್ ಎಷ್ಟಿದೆ ಆವಾಗಲೇ ಹೋದ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೆ ಮೆಜರ್ಮೆಂಟಲ್ಲಿ ಶೋಲ್ಡರ್ ಯಾವ ರೀತಿ ತೊಗೊಳೋದು ಅಂತ. ಇವಾಗ ಅದೇ ಶೋಲ್ಡರ್ ಹಾಕ್ಕೊಳ್ಳೋಣ. ಎಷ್ಟಿದೆ ಶೋಲ್ಡರ್ ಅಂತಂದರೆ 7.5 ಇದೆ. 5.75 ಇದೆ. ಇಲ್ಲಿಂದ ಎಡ್ಜಿಂದ 5.75ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಹಂಗೆ ಮೇಲ್ಗಡೆನೂ 1/2 ಇಂಚಿಗೆ ಒಂದು ಮಾರ್ಕ್ ಹಾಕೊಂಬಿಡೋಣ. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಗೆರೆ ಎಳ್ಕೊಳ್ಳೋಣ. ಇನ್ನೊಂದ್ಸತಿ ಚೆಕ್ ಮಾಡ್ತೀನಿ. 5.75 ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಕೆಳಗೆ ಆರಮ್ ಡೌನ್ ಎಷ್ಟು ಬರಬೇಕಂತಂದರೆ, ನಾನಿಲ್ಲಿ 5.75 ತೊಗೊಂಡಿದ್ದೀನಲ್ಲ, 5.75ನೇ ಕೆಳಗಡೆನೂ ಆರಮ್ ರೌಂಡ್ ಇಳಿಸ್ಕೊತೀನಿ. ಇಳಿಸ್ಕೊಂಡೆ. ಈಗ ಚೆಸ್ಟ್ ರೌಂಡ್ ಎಷ್ಟಿದೆ, ಅವ್ರದ್ದು ಚೆಸ್ಟ್ ರೌಂಡು 10.3 ಇದೆ. 10.3ಗೆ ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲಿ ಬರ್ತಾ ಇದೆ. ಮಾರ್ಕ್ ಹಾಕ್ಕೊಳ್ಳೋಣ. ಈಗ ಇಲ್ಲಿ ಈ ಲೈನ್ನ ಜಾಯಿನ್ ಮಾಡೋಣ. ಇಲ್ಲಿ 1 ಆರಮ್ ಕರ್ವ್ ಕೊಡಬೇಕಲ್ಲ, 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಈಗ ಆರಮ್ ರೌಂಡ್ ಕೊಡೋಣ. ಕರೆಕ್ಟಾಗಿ ನಾವು ಒಂದು ಇಂಚಿಗೆ ಪಾಯಿಂಟ್ ಮಾಡಿದ್ವಲ್ಲ, ಕರೆಕ್ಟಾಗಿ ಕರ್ವ್ ಸ್ಕೇಲ್ ತಗೊಂಡು ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿಗೆ ಬರೋ ಥರ ಮಾರ್ಕ್ ಮಾಡಬೇಕು. ಈಗ ಏನಾಗುತ್ತೆ ಅಂದರೆ, ನಾವು ಇದೇ ಥರ ಬಿಟ್ಟರೆ ಏನಾಗುತ್ತೆ, ಇದು ಆರ್ಮೋಲು ಮ್ಯಾಚ್ ಮಾಡಬೇಕು. ನಾವು ಇದಕ್ಕೆ ಮ್ಯಾಚ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ರಿಂಕಲ್ಸ್ ಬರೋದು, ಇಲ್ಲಿ ಲೂಸ್ ಆಗೋದು, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೆ ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆ ಬ್ಲೌಸ್ ಸ್ಲೀವ್ ಹತ್ರ, ಆರಮ್ ರೌಂಡ್ ಹತ್ರ ಕರೆಕ್ಟಾಗಿ ಬರಬೇಕಂತಂದರೆ ನಾವೇನು ಮಾಡಬೇಕು, ಆರಮ್ ರೌಂಡ್ ಮ್ಯಾಚ್ ಮಾಡಬೇಕು. ಮ್ಯಾಚ್ ಅಂತಂದರೆ ಏನಂತಂದರೆ, ಆರಮ್ ರೌಂಡ್ ಎಷ್ಟಿದೆ ಇವ್ರದ್ದು 9 ಇದೆ. ಈಗ ನಾವು ಇಲ್ಲಿಂದ ಇಲ್ಲಿವರೆಗೂ 9 ಇದೆಯಾ ಅಂತ ಚೆಕ್ ಮಾಡ್ಕೊಬೇಕು. ಈ ಥರ ಮೆಜರ್ ಮಾಡ್ಕೊಬೇಕು. ನೋಡಿ, ಇವರು 9ಗಿಂತ ಜಾಸ್ತಿ ಇದೆ. 9ಗಿಂತ 9.6 ಏನೋ ಬರ್ತಾ ಇದೆ. ಇವಾಗ ಏನು ಮಾಡ್ಬೇಕು ನಾವು ಅಂತಂದರೆ, ಆ 1/2 ಇಂಚು ಮೇಲ್ಗಡೆ ತೊಗೊಬೇಕು. ಅದೇ 1/2 ಇಂಚು ಮೇಲ್ಗಡೆ ಬರಬೇಕು. ಈ ಥರ ಮಾಡೋದ್ರಿಂದ ನಮಗೆ ರಿಂಕಲ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ. ಸೇಮ್ ಅದೇ ಥರ ಪ್ರೊಸೀಜರ್.
ಈ ಥರ ಮಾಡಿದ್ರೆ ನೀವು ಆರ್ಮಲ್ ರಿಂಕಲ್ಸ್ ಬರೋದಾಗಲಿ, ಸುಕ್ಕು ಥರ ಬರುತ್ತಲ್ಲ ಆ ಥರ ಆಗಲಿ, ಯಾವುದೇ ಥರದ್ದು ಇದು ಬರಲ್ಲ, ಎಲ್ಲ ಫುಲ್ ಅವಾಯ್ಡ್ ಆಗುತ್ತೆ, ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸು. ಇನ್ನೂ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ, 9.25 ಬರ್ತಾ ಇದೆ. ಇನ್ನೊಂಚೂರು 1/4 ಇಂಚ್ ಮೇಲ್ಗಡೆ ಹೋಗೋಣ. ಬ್ಲೌಸಲ್ಲಿ ಮೇಯ್ನ್ ಅಂದರೆ ಇದೇನೆ, ಆರ್ಮೋಲ್ ರೌಂಡ್ ಹತ್ರ ಕರೆಕ್ಟಾಗಿರಬೇಕು. ಅದನ್ನು ಸೇರಿಸಿ ನೋಡ್ಕೊಬೇಕು, ಲೈನಲ್ಲಿ ಕರೆಕ್ಟಾಗಿದೆಯಾ, ಸ್ಕೇಲು ಲೈನ್ ಮೇಲೆ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಬೇಕು. ಇವಾಗ ಕರೆಕ್ಟಾಗಿ ಆರ್ಮೋಲ್ ರೌಂಡು 9 ಇತ್ತಲ್ವ, ಕರೆಕ್ಟಾಗಿ 9 ಬರ್ತಾ ಇದೆ. ಇವಾಗ ಇಲ್ಲಿಂದ ಇಲ್ಲಿಗೆ 2 ಇಂಚು ಎಕ್ಸ್ಟ್ರಾ ಅಲೈನ್ಸ್ ಬಿಡಬೇಕಲ್ವಾ ಸ್ಟಿಚ್ಚಿಂಗಿಗೆ, ಅಲ್ಲಿಂದ ಅಲ್ಲಿಗೆ 2 ಇಂಚು. ಇವಾಗ ಕೆಳಗಡೆ ವೇಸ್ಟ್ ರೌಂಡ್ ಮಾರ್ಕ್ ಮಾಡ್ಕೊಬೇಕು. ಅವ್ರ ವೇಸ್ಟ್ ಎಷ್ಟಿದೆ ಅಂತಂದರೆ 7.6 ಇದೆ. 7.6 ಇಲ್ಲಿಗೆ ಬರುತ್ತೆ. ಪ್ಲಸ್ ಅದೇ ಹಿಂದೆಗಡೆ ಡಾಟ್ ಹಿಡಿತೀವಲ್ಲ, ಹಂಗಾಗಿ +1 ಮತ್ತು ಅಲೈನ್ಸ್ಗೆ 2 ಇಂಚ್. ಇದನ್ನು ಈಗ ಜಾಯಿನ್ ಮಾಡೋಣ. ಈಗ ಸ್ಟ್ರ್ಯಾಪ್, ನೆಕ್ ಟಿಪ್ ತೆಗಿಯೋದೀಗ. ಸ್ಟ್ರ್ಯಾಪು ನಮಗೆ ಅವ್ರದ್ದು ಸ್ಟ್ರ್ಯಾಪ್ ಎಷ್ಟಿದೆ ಅಂತಂದರೆ 2.5 ಇದೆ ಸ್ಟ್ರ್ಯಾಪು. ಹಾಗಾಗಿ ನಾವಿಲ್ಲಿ 1/4 ಇಂಚ್ 0.4 ಇಂಚು ಸ್ಟಿಚಿಂಗಿಗೆ ಕೊಡೋಣ. ಪ್ಲಸ್ ಆಮೇಲೆ 2.5 ಸ್ಟ್ರ್ಯಾಪು, 2.5 ಸ್ಟ್ರ್ಯಾಪು ಮತ್ತು 1/4 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಅವ್ರದ್ದು ಬ್ಯಾಕ್ ಡೀಪ್ ಎಷ್ಟಿದೆ ಅಂತಂದರೆ 10 ಇದೆ. ಇಲ್ಲಿಂದ ಇಲ್ಲಿಗೆ 10ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈಗ 10 ಮಾರ್ಕೌಟ್ ಮಾಡ್ಕೊಂಡ್ವಲ್ಲ, ಅಷ್ಟಕ್ಕೆ ಹಾಕಿದ್ರೆ ರೌಂಡ್ ಸ್ವಲ್ಪ ಬ್ರಾಡ್ ಬರೋದಿಲ್ಲ. ಬ್ರಾಡ್ ಬರಬೇಕು ಅಂದರೆ ಏನು ಮಾಡೋದು, ಸ್ವಲ್ಪ 0.5 ಸ್ವಲ್ಪ ಪಕ್ಕಕ್ಕೆ ಬರಬೇಕು. ಪಕ್ಕಕ್ಕೆ ಬಂದು ಆಮೇಲೆ ಸ್ಟ್ರೈಟ್ ಲೈನ್ ಹಾಕ್ಕೊಬೇಕು. ಈಗ ಕರು ಶೇಪ್, ರೌಂಡ್ ಶೇಪ್ ಇದೆ ಅವತ್ತು, ಹಾಗಾಗಿ ಕರು ಶೇಪ್ ಕೊಡೋಣ. ಸ್ವಲ್ಪ ಇದು ಮಾಡಿಕೊಂಡು ರೌಂಡ್ ಶೇಪ್ ಬರುತ್ತೆ, ಕರು ಶೇಪ್ ನೀಟಾಗಿ ಕೊಡೋಣ. ಇವಾಗ ಇದು ಬ್ಯಾಕ್ ಪಾರ್ಟ್ ಆಯಿತು. ಕಟ್ ಮಾಡಿ ತೆಗೆದ್ರೆ ಆಯಿತು. ಈಗ ಫ್ರಂಟ್ ಪಾರ್ಟ್ ಯಾವ ಥರ ಕಟ್ ಮಾಡ್ಕೊಳೋದು ಅಂತ ನೋಡೋಣ. ಸ್ವಲ್ಪ ಈ ಕಡೆ ಜರುಗಿಸ್ಕೊಂಡ್ಬಿಟ್ಟು, ಈ ಬ್ಯಾಕ್ ಇತ್ತಲ್ಲ ಈಸಿ ಆಗ್ಬೇಕಂತಂದರೆ ಬ್ಯಾಕ್ನ ಇಲ್ಲಿಟ್ಟು ಚೆಕ್ ಮಾಡ್ಕೋಬೋದು ನಾವು. ಬೇಗ ಮೆಜರ್ ತೊಗೊಬೇಕು ಫ್ರಂಟು ಅಂತಂದರೆ ಬ್ಯಾಕ್ನ ಈ ಥರ ಇಟ್ಟು ಚೆಕ್ ಮಾಡ್ಕೋಬೋದು. ಇಲ್ಲಿ ಏನಪ್ಪ ಉಕ್ಸು ಲೂಪಿಗೆ ಉಕ್ಸು ಲೂಪ್ ಬರುತ್ತಲ್ವ, ಹಾಗಾಗಿ 1/2 ಇಂಚು ಸ್ವಲ್ಪ ಜಾಸ್ತಿನೇ ಬಿಡಬೇಕು. ಬ್ಯಾಕಿಗಿಂತ 1/2 ಇಂಚು ಸ್ವಲ್ಪ ಜಾಸ್ತಿನೇ ಬಿಡಬೇಕು.
ಜಾಸ್ತಿನ ಬಿಟ್ಟು ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಈಗ 0.5 ಅಂದರೆ ಇಲ್ಲಿ ಹುಕ್ಸು ಇದಕ್ಕೆ ಮಾರ್ಕ್ ಮಾಡ್ಕೊಂಬಿಡೋಣ. ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಂಬಿಡೋಣ. ಇದು ಕಂಪ್ಲೀಟ್ ಬ್ಲೌಸ್ ಕಟ್ಟಿಂಗ್ ವಿಡಿಯೋ. ಇದು ಬಿಗಿನರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಮೆಥಡಲ್ಲಿ ಮಾಡಿದ್ರು. ತುಂಬ ಚೆನ್ನಾಗೂ ಬರುತ್ತೆ ಬ್ಲೌಸು. ಈ ಮಾರ್ಕ್ ಇದೆಯಲ್ಲ, ಈ ಕಡೆಯಿಂದ ಈ ಕಡೆ ಇಟ್ಕೊಬೇಕು. ಯಾಕಂತ ಅಂದರೆ ನಾವು ಬ್ಯಾಕಲ್ಲಿ ಉಕ್ಸು ಲುಪ್ಪಿಗೆ ಬಿಟ್ಟಿಲ್ಲ, ಮಾರ್ಜಿನ್ ಫ್ರಂಟಲ್ಲಿ ಬಿಡ್ತಾ ಇದ್ದೀವಿ. ಹಂಗಾಗಿ ಇಲ್ಲಿ ಈ ಕಡೆಯಿಂದ ಈ ಕಡೆನೇ ಇರಬೇಕದು. ಈಗ ಏನು ಒಂದು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಹೇಳ್ತಾರಲ್ವಾ, ಬ್ಯಾಕಲ್ಲಿ ಶೋಲ್ಡರ್ ಎಷ್ಟು ಕೊಟ್ಟಿದ್ದೀವಿ, 5.75 ಕೊಟ್ಟಿದ್ದೀವಿ. ಫ್ರಂಟಲ್ಲಿ ಏನು ಮಾಡಬೇಕು, ಒಂದು 1/2 ಇಂಚು ಕಡಿಮೆ ಬರಬೇಕು ಅಂತಂದರೆ ಒಂದು 5 ಕಾಲು ಶೋಲ್ಡರ್ ಕೊಡಬೇಕು. ಏನು ಮಾಡಬೇಕು ಅಂತಂದರೆ ಹಿಂಗೆ ಇಟ್ಕೊಂಡಿರ್ತೀವಲ್ಲ, 1/2 ಇಂಚ್ ಸ್ವಲ್ಪ ಮುಂದೆ ಬರಬೇಕು. ಶೋಲ್ಡರಿಗೆ ಮಾತ್ರ ಶೋಲ್ಡರಿಗೆ ಮಾತ್ರ 1/2 ಇಂಚು ಮುಂದೆ ಬರಬೇಕು. ಅಂದರೆ ಇಲ್ಲಿಗೆ ಗೊತ್ತಾಯ್ತಲ್ಲ. 1/2 ಇಂಚು ಮುಂದೆ ತಗೊಬೇಕು. 1/2 ಇಂಚು ಮುಂದೆ ತಗೊಂಡ್ರೆ ಇಲ್ಲೊಂದು ಮಾರ್ಕ್ ಇರುತ್ತಲ್ಲ ಚೆಸ್ಟ್ ರೌಂಡು, ಈ ಮಾರ್ಕ್ನ ಹಾಗೆ ಹಾಕೊಬೇಕು, ಹಂಗೆ ಇಳಿಸ್ಕೊಬೇಕು. ಮಾರ್ಕ್ ಹಂಗೆ ಇಳಿಸ್ಕೊಂಡು ಇದನ್ನು ಎತ್ತಿಕ್ಬೇಕು. ಇವಾಗ ಏನು ಅಂತಂದರೆ ಇಲ್ಲಿಗೆ 1/2 ಇಂಚು ಶೋಲ್ಡರ್ ಇದಿರುತ್ತಲ್ಲ, ಅದನ್ನು ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಸ್ಟ್ರೈಟು ಇಲ್ಲಿಗೊಂದು ಗೆರೆ ಹಾಕಬೇಕು. ಈಗ ಚೆಸ್ಟ್ ರೌಂಡ್ ಅಳತೆ ಮಾಡಬೇಕು. ಚೆಸ್ಟ್ ರೌಂಡ್ ಎಷ್ಟಿದೆ, 10.3. ಇಲ್ಲಿಂದ 10.3 ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಬ್ಯಾಕಲ್ಲಿ ಯಾವ ಥರ ಮಾಡಿದ್ವಿ ಅದೇ ಥರ ಮಾಡಿದ್ರಾಯ್ತು. 1 ಇಂಚ್ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಕರ್ವಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಒಂದು ಇಂಚು ಮಾರ್ಕ್ ಮಾಡ್ಕೊಂಡಿಲ್ಲ, ಅದನ್ನು ಕರೆಕ್ಟಾಗಿ ಬರೋ ಥರ ಕರ್ವ್ ಎಳಿಬೇಕು. ಇವಾಗೇನು ಆರ್ಮೋಲ್ ಸರಿಯಾಗಿದೆಯೋ ಇಲ್ವೋ ಅಂತ ಆರ್ಮೋಲ್ ಚೆಕ್ ಮಾಡಬೇಕು. ಆರ್ಮೋಲ್ ಎಷ್ಟಿದೆ ಅವ್ರದ್ದು, 9 ಇದೆ. ಆರ್ಮೋಲ್ ರೌಂಡ್ 9 ಇದೆ. ಆರ್ಮೋಲ್ ರೌಂಡ್ 9 ಇದೆ ಅಲ್ವಾ, ಅದನ್ನು ಚೆಕ್ ಮಾಡಬೇಕು. 9 ಬರುತ್ತಾ ಎಷ್ಟು ಬರುತ್ತೆ ಅಂತ. ಫ್ರಂಟಲ್ಲೂ ಅಷ್ಟೇ, ಬ್ಯಾಕಲ್ಲಿ ಮಾಡಿರೋ ಥರ ಫ್ರಂಟಲ್ಲೂ ಚೆಕ್ ಮಾಡಿ. ಇದರಲ್ಲಿ ತುಂಬ ಜಾಸ್ತಿ ಬರ್ತಾಯಿದೆ, ಹಂಗಾಗಿ ನಾವು ಸ್ವಲ್ಪ ಜಾಸ್ತಿ ಮೇಲ್ಗಡೆ ಹೋಗಬೇಕಾಗುತ್ತೆ. 1 ಇಂಚು ಮೇಲ್ಗಡೆ ಹೋಗಬೇಕಾಗುತ್ತೆ. ಸೇಮ್ ಅದೇ ಥರ ಮಾಡಿದ್ಬೇಕು.
ಒಂದು ಸ್ವಲ್ಪ ಕರು ಬರಲಿ ಅಂತ. ಈಗ ಆರ್ಮೋಲ್ ಚೆಕ್ ಮಾಡಬೇಕು. ಸಲ ಮಾಡೋಣ. ಇಲ್ಲಿಗಲ್ವಾ, ಇಲ್ಲಿಗಿರೋದು. ಒಂಚೂರು 1/4 ಇಂಚ್ ಮೇಲ್ಗಡೆ ಹೋಗ್ಬೇಕು. ಮತ್ತೆ ಆರ್ಮೋಲ್ ಚೇಂಜ್ ಮಾಡೋಣ, ಚೆಕ್ ಮಾಡೋಣ. ಈಗ ನೋಡಿ ಕರೆಕ್ಟಾಗಿ ಬರ್ತಾ ಇದೆ. ಈಗ 9 ಆರ್ಮೋಲ್ ರೌಂಡ್ ಕರೆಕ್ಟಾಗಿ ಬರ್ತಿದೆ. ಇಲ್ಲಿಂದ ಇಲ್ಲಿಗೆ 1/2 ಇಂಚು ಬಿಡಬೇಕು. 1/2 ಇಂಚ್ ಯಾಕೆ ಅಂದರೆ ಇಲ್ಲೊಂದು ಟಕ್ ಬರುತ್ತಲ್ಲ, ಆರ್ಮೋಲ್ ಹತ್ರ ಒಂದು ಟಕ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ 1/2 ಇಂಚು ಬಿಟ್ಟು ನೆಕ್ಸ್ಟು ಮಾರ್ಜಿನು 2 ಇಂಚು. ಈಗ ಅಪೆಕ್ಸ್ ಪಾಯಿಂಟ್ ಅಂತಂದರೆ ಬಸ್ಟ್ ಪಾಯಿಂಟು. ಅಪೆಕ್ಸ್ ಪಾಯಿಂಟ್ ಎಷ್ಟು ಮಾಡಬೇಕಂತಂದರೆ 10. ಸ್ಟ್ಯಾಂಡರ್ಡು 10 ಇರುತ್ತೆ. ಸ್ವಲ್ಪ ಸಣ್ಣ ದಪ್ಪ ಇದ್ದರೆ ಸ್ವಲ್ಪ ವೇರಿಯೇಷನ್ ಬರುತ್ತೆ. 10. ಇದಕ್ಕೊಂದು ಲೈನ್ ಹಾಕೊಂಡ್ವಾ. ಇದು ಸ್ವಲ್ಪ ಡೀಟೇಲಾಗಿ ಹೇಳ್ಕೊಡ್ತಿದ್ದೀನಿ. ಅಂಡರ್ ಬಸ್ಟ್, ಇಲ್ಲಿಂದ ಇಲ್ಲಿಗೆ ಏನಂತಾರೆ ಅಂಡರ್ ಬಸ್ಟ್ ಅಂತಾರೆ. ಅಂಡರ್ ಬಸ್ಟ್ ಎಷ್ಟು ತೊಗೊಬೇಕು, ಮೆಜರ್ಮೆಂಟ್ ಚಾರ್ಟ್ ಪ್ರಕಾರ ನಾನು ಇಲ್ಲಿ 3/4 ತೊಗೊತಾ ಇದ್ದೀನಿ. ಇವ್ರ ಬಸ್ಟ್ ಚೆಸ್ಟ್ ರೌಂಡಿಗೆ ಎಷ್ಟು ಬೇಕೋ ಅಷ್ಟು ತೊಗೊತಾ ಇದ್ದೀನಿ. 3/4 ತೊಗೊತಿದ್ದೀನಿ. ಮೂರು ಕಾಲು ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಬಸ್ಟ್ ಬಿಡ್ತು ಅಂತಂದರೆ ಒಂದು ಬಸ್ಟ್ಗೂ ಒಂದು ಮಧ್ಯೆ ಇದಿರುತ್ತಲ್ಲ, ಅದು ಬಸ್ಟ್ ಬಿಡ್ತು ಎಷ್ಟಂದರೆ 4. ಮೆಜರ್ಮೆಂಟ್ ಪ್ರಕಾರ ಇವ್ರ ಚೆಸ್ಟ್ ರೌಂಡಿಗೆ 4 ಬರುತ್ತೆ. ಹಾಗಾಗಿ 4 ತೊಗೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ 1/2 ಇಂಚು, ಕೆಳಗಡೆ 1/2 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ಮಾಡ್ಕೊಬೇಕು. ಇಲ್ಲಿ ಫಸ್ಟ್ ಬ್ಲೌಸ್ ಡಾಟ್ಗಳು ಹಿಡಿತೀವಲ್ಲ ಅದು. ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ಡಾಟ್ಗಳು. 1 ಇಂಚು ಸ್ವಲ್ಪ ಸೈಜ್ ಇದೆ, 1/4 ಇಡ್ತೀನಿ. 1/4 ಬಿಡ್ತೀನಿ. ಈಗ ಇಲ್ಲೊಂದು ಡಾಟ್ ಬರುತ್ತೆ, ಸೆಂಟ್ರಲ್ ಒಂದು ಡಾಟ್ ಬರುತ್ತಲ್ವ, ಅದೇ ಮೆಜರ್ಮೆಂಟ್ ಮಾಡೋದು ಅಂತಂದರೆ ಇಲ್ಲಿಂದ ಇಲ್ಲಿಗೆ 2, ಇಲ್ಲಿಂದ ಇಲ್ಲಿಗೆ 2 ಇಂಚ್ ಮಾರ್ಕ್ ಮಾಡಿಕೊಂಡು ಇಲ್ಲಿ 1/4 ಇಂಚು, ಮಾರ್ಕ್ ಮಾಡಿಕೊಂಡು 1/4 ಇಂಚು ಲೈನ್ ಹಾಕೊಬೇಕು. ಆಮೇಲೆ ಈಗ ಇಲ್ಲಿಂದ ಇಲ್ಲೊಂದು ಬಸ್ಟ್ ಬರುತ್ತೆ, ಟಕ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅದು ಥರ್ಡ್ ಟಕ್ಕು ಯಾವ ಥರ ಅಂತಂದರೆ ಇಲ್ಲಿಂದ ಇಲ್ಲಿಗೊಂದು ಲೈನ್ ಹಾಕಬೇಕು. ಲೈನ್ ಹಾಕ್ಬಿಟ್ಟು 2.5 ಇದೆ ಅಂತ 2.5 ಮಿಡಲ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಅದನ್ನು ಅಲ್ಲಿ ಕನೆಕ್ಟ್ ಮಾಡ್ಕೊಬೇಕು. ಕನೆಕ್ಟ್ ಮಾಡಿಕೊಂಡು ಇಲ್ಲೂ ಅಷ್ಟೇ 1/4 ಇಂಚು ಮಾರ್ಕ್ ಮಾಡಿಕೊಂಡು ಮಾಡ್ಕೊಬೇಕು. ಇವಾಗ ಇಲ್ಲಿ 2 ಇಂಚಿಗೆ ಹಾಕಿದ್ನಲ್ಲ,
2 ಇಂಚಿಗೆ ಇಲ್ಲೊಂದು ಲೈನ್ ಎಳ್ಕೊಂಬಿಡೋಣ. ಈಗ ಬೆಲ್ಟ್ ಹತ್ರ ವೇಸ್ಟ್ ರೌಂಡ್ ಚೆಕ್ ಮಾಡಬೇಕು. ವೇಸ್ಟ್ ರೌಂಡು ಮಾರ್ಕ್ ಮಾಡಬೇಕು. ಇದು 3.25 ಕಾಲು ಬರ್ತಿದೆಯಲ್ಲ, ಇದನ್ನು ಫೋಲ್ಡ್ ಮಿಡಲ್ ಮಾಡಿದ್ರೆ ಇಲ್ಲಿ ಅರ್ಧ ಬರುತ್ತೆ. ಅರ್ಧ ಬಂದಿರೋದನ್ನ ನಾವು ಇದಕ್ಕೆ ಜಾಯಿಂಟ್ ಮಾಡೋಣ. ಶೇಪ್ ಬರಬೇಕಲ್ಲ ಅಲ್ಲಿ ಬೆಲ್ಟಿಂದು, ಅದಕ್ಕೋಸ್ಕರ ಇಲ್ಲಿ 1 ಇಂಚು. ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿದ್ನಲ್ಲ, ಅಲ್ಲಿಗೆ ತಗೋಣ. ಇಲ್ಲಾಂದರೆ ಇಲ್ಲಿಗೆ ತಗೊಂಡ್ರೂ ಆಗುತ್ತೆ. ಲಾಸ್ಟಿಗೆ 1 ಇಂಚ್ ಮಾರ್ಕ್ ಮಾಡಿದ್ನಲ್ಲ, ಇಲ್ಲಿಗೆ ತಗೊಂಡ್ರೆ ಈಗ ವೇಸ್ಟ್ ರೌಂಡ್ ಎಷ್ಟಿದೆ ಅವ್ರದ್ದು? 7.6 ಇದೆ ಅಲ್ವಾ? 3 ಇಲ್ಲಿಂದ 3 ಬಂತು. 3 ಬಂದಮೇಲೆ ಇದನ್ನು ಬಿಡಬೇಕು, ಇಲ್ಲಿಂದ ತೊಗೊಬಾರ್ದು. ಮತ್ತು ಇಲ್ಲಿಂದ ಇಲ್ಲಿ ಮೆಜರ್ ಮಾಡ್ಕೊಬೇಕು. ಎಷ್ಟಿದೆ ಅವ್ರದ್ದು? 7.6 ಇದೆ. 7.6 ಎಲ್ಲಿಗೆ ಬರುತ್ತೆ? ಇಲ್ಲಿಗೆ ಬರುತ್ತೆ. ಆಮೇಲೆ ಇಲ್ಲಿಂದ 3 ಇತ್ತಲ್ಲ, 7.6 ಎಲ್ಲಿಗೆ ಬರುತ್ತೆ? ಅದೇ ಇಲ್ಲಿಗೆ ಬರುತ್ತೆ. ಇಲ್ಲಿಂದ 3, ಇಲ್ಲಿಂದ 2 ಮೆಜರ್ಮೆಂಟು ಎಕ್ಸ್ಟ್ರಾ, ಅದನ್ನು ಇದಕ್ಕೆ ಕನೆಕ್ಟ್ ಮಾಡ್ಕೊಬೇಕು. ಇದು ರಾಂಗು, ಇದು ಇಲ್ಲ, ಇವೆರಡು ಇದೆ. ಈಗ ಕಟ್ ಮಾಡೋಣ. ಈಗ ಫ್ರಂಟ್ ಡೀಪ್ ಎಷ್ಟಿದೆ? ಫ್ರಂಟ್ ಡೀಪು 7 ಇದೆ. 7 ಇದೆ. ಒಂದು 1/2 ಇಂಚು ಈ ಕಡೆ ಬರೋಣ. ಮಾರ್ಕ್ ಹಾಕ್ಕೊಂಡು ಕರ್ವ್ ಎಳೆಯೋಣ. ಈಗ ಫ್ರಂಟ್ ಆಯ್ತು. ಈಗ ಕಟ್ ಮಾಡು ತೆಗೆದ್ರೆ ಫ್ರಂಟ್ ಬ್ಲೌಸ್ ಕಟ್ಟಿಂಗ್ ಫಿನಿಶ್ ಆಯಿತು.